ಶಕ್ತಿ ಯೋಜನೆಯನ್ನು ಸ್ಟಾಪ್ ಮಾಡ್ತಾರಾ? ಶಕ್ತಿ ಯೋಜನೆ ಬಗ್ಗೆ ಕೆಲವ್ರಿಗೆ ಅಸಹನೆ ಇದೆ, ಅದರಲ್ಲಿ ವಿಶೇಷವಾಗಿ ವಿಪಕ್ಷದವ್ರಿಗೆ. ಯಾಕಂದರೆ ಇದರಲ್ಲಿ ಹೆಣ್ಮಕ್ಳು ಜಾಸ್ತಿ ಓಡಾಡ್ತಾರಲ್ಲ, ಅವರು ಹೆಣ್ಮಕ್ಳು ವಿರೋಧಿಗಳು, ಬಡವರು ವಿರೋಧಿಗಳು, ಆರ್ಥಿಕವಾಗಿ ದುರ್ಬಲರ ವಿರೋಧಿಗಳವರು. ಅವರು ಪ್ರಾರಂಭ ನಾವು ಮ್ಯಾನಿಫೆಸ್ಟೋಲ್ಲಿ ಹಾಕಿದ್ವಲ್ಲ, ಆವತ್ತೇ ಇದನ್ನು ಮಾಡೋದಿಲ್ಲ ಇವರು, ಸುಮ್ಮನೆ ಚುನಾವಣೆಗೋಸ್ಕರ ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ದಾರೆ ಅಂತ ಹೇಳಿದ್ರು. ಚುನಾವಣೆ ಆಯಿತು, ನಾವು ಗೆದ್ವಿ, ನಮ್ಮ ಕಾರ್ಯಕ್ರಮನೂ ಪ್ರಾರಂಭ ಆಯಿತು, ಯಶಸ್ವಿ ಆಯಿತು. ಪ್ರಾರಂಭದಲ್ಲೇ ಬೊಮ್ಮಾಯಿಯವರು ಒಂದೇ ತಿಂಗಳಿಗೆ ಈ ಶಕ್ತಿ ಕಾರ್ಯಕ್ರಮ ಬಂದಮೇಲೆ ಎಲ್ಲ ನಷ್ಟ ಆಗೋಯಿತು, ಸಂಬಳ ಕೊಡೋದಕ್ಕೆ ಇವ್ರ ಹತ್ರ ದುಡ್ಡಿರೋದಿಲ್ಲ, ಎಲ್ಲಂದ್ರೆ ಅಲ್ಲಿ ಬಸ್ಸುಗಳು ನಿಂತೋಗ್ಬಿಡುತ್ತೆ ಅಂತೆಲ್ಲ ಕಾಮೆಂಟ್ ಮಾಡಿದ್ರು. ಅವರು ಏನು ಮಾಡಿದ್ರು ಅಂದರೆ ತಿಂಗಳೆಲ್ಲ ಸಂಬಳ ಕೊಡೋರಪ್ಪ ಅವರು, ಅದನ್ನು ಮರ್ತೇ ಬಿಟ್ರು ಅವರು. ನಾವೀಗ ಸಮಯಕ್ಕೆ ಸರಿಯಾಗಿ ಸಂಬಳ ಕೊಡ್ತಾಯಿದ್ದೀವಿ, 6400 ಬಸ್ಸು ತಗೊಳ್ತಾ ಇದ್ದೀವಿ, 10,000 ಜನ ರಿಕ್ರೂಟ್ಮೆಂಟ್ ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮ ಕಾರ್ಮಿಕರಿಗೋಸ್ಕರನೇ ಹೊಸ ಹೊಸ ಕಾರ್ಯಕ್ರಮಗಳೆಲ್ಲ ಕೊಡ್ತಾಯಿದ್ದೀವಿ. ಸ್ವಲ್ಪ ನಮಗೇನಂದರೆ ಹೈಯರ್ಸ್ ಒಂದು ಬಾಕಿ ಇದೆ. 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ರು ಬೊಮ್ಮಾಯಿಯವರು. ಎಷ್ಟು? ಬೊಮ್ಮಾಯಿಯವರು, ಯಡಿಯೂರಪ್ಪ ಅವರು 5,900 ಕೋಟಿ ಸಾಲ ಇಟ್ಬಿಟ್ಟು ಹೋಗ್ಬಿಟ್ರು. ಅದರಿಂದ ನಮಗೆ ಆರ್ಥಿಕವಾಗಿ ಸ್ವಲ್ಪ ಅವ್ರಿಗೆ ಬಾಕಿ ಕೊಡೋದು ಸ್ವಲ್ಪ ಬಾಕಿ ಇದೆ. ಅದನ್ನು ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿದ್ದೀವಿ. 100% ಆಗಲ್ಲ. ಈ 3.5 ವರ್ಷ ನಮ್ಮದಿದೆ, ಮತ್ತೆ ಎಲೆಕ್ಷನ್ ಆಗುತ್ತೆ 2023ಗೆ, 28ಗೆ ನಾವೇ ಗೆಲ್ತೀವಿ. 150 ಸ್ಥಾನಕ್ಕಿಂತಲೂ ಜಾಸ್ತಿ ಬರ್ತೀವಿ. ಇವರು ವಿಪಕ್ಷದಲ್ಲೇ ಇರ್ತಾರೆ ಇನ್ನು 8.5 ವರ್ಷ. ಈ ಶಕ್ತಿ ಕಾರ್ಯಕ್ರಮ ಇನ್ನು 8.5 ವರ್ಷ ಮುಂದುವರಿಯುತ್ತೆ. ಮಾಡಿದ್ರು. ಅಯ್ಯೋ, ಅದೇನು ಹೊಸದ ಇದು? 2008ರಲ್ಲಿ ಎಷ್ಟು ಒಂದು 15 ಜನ MLA ರಾಜೀನಾಮೆ ಕೊಡಿಸಿದ್ರು, ಕಾಂಗ್ರೆಸ್ನವ್ರಿಗೆ, BJPಯವರಿಗೆ. ಸರ್ಕಾರ ರಚನೆ ಮಾಡಿದ್ರು. 2019ರಲ್ಲಿ 17 ಜನ ವಿಪಕ್ಷದ ಕಾಂಗ್ರೆಸ್ಸು JDSನ ಶಾಸಕರಿಗೆ ರಾಜೀನಾಮೆ ಕೊಡಿಸಿ ಸರ್ಕಾರ ರಚನೆ ಮಾಡಿದ್ರು. ದೇಶದಲ್ಲೂ ಅಷ್ಟೇ 450ಕ್ಕಿಂತಲೂ ಹೆಚ್ಚು ವಿಪಕ್ಷಗಳ ಶಾಸಕರು, ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರನ್ನ ರಾಜೀನಾಮೆ ಕೊಡಿಸಿ, ಹೆದರಿಸಿ, ಅವರಿಗೆ ಬ್ರೈಬ್ ಮಾಡಿ, ಅಥವಾ ED, CBI ಈ ಥರ ಸಂಸ್ಥೆಗಳಿಂದ ಹೆದರಿಸಿ ಅವ್ರನ್ನ ಅವ್ರ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ 214 ಚುನಾಯಿತ ಸದಸ್ಯರನ್ನು, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ ಸದಸ್ಯರನ್ನ BJP ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ. ಇದು ಈ ಕೆಟ್ಟ ಚಾಳಿ BJPದು. ಅವರು ಇದೆಲ್ಲ 5-6 ತಿಂಗಳ ಮುಂಚೆ ಮಾಡಿದ್ರು, ನಮ್ಮಲ್ಲಿ ಯಾರೂ ಹೋಗಲಿಲ್ಲ. ಅವ್ರಿಗೆ ಹತಾಶರಾಗ್ಬಿಟ್ಟು ಈ CM ಮೇಲೆ, ನಮ್ಮ ಪಕ್ಷದ ಮೇಲೆ ಇದೆಲ್ಲ ಮಾಡ್ತಾ ಇದ್ದಾರೆ ಅಷ್ಟೇ. ಈಗ ಕಬರಸ್ಥಾನ ಅಂದರೆ ಏನು? ಸತ್ತೋರಿಗೆ ಹೂಳೋದಕ್ಕೆ. ಸತ್ತೋರ್ನ ಎಲ್ಲಿ ಹಾಕ್ಬೇಕು ಹೇಳಿ? ಸತ್ತೋರ್ನ ಹೂಳೋದಕ್ಕೆ ಒಂದು ಜಾಗ ಕೊಡಲೇಬೇಕಲ್ಲ. ಹಿಂದೂಗಳು ಕೊಡಬೇಕು, ಮುಸ್ಲಿಮ್ಸ್ಗೂ ಕೊಡಬೇಕು, ಆಮೇಲೆ ಕ್ರಿಶ್ಚಿಯನ್ಸ್ಗೂ ಕೊಡಬೇಕು. ಈ BJPಯವರು ಸತ್ತೋರಿಗೆ ಉಳೋದಕ್ಕೂ ಜಾಗ ಕೊಡೋಲ್ಲ ಅಂದರೆ ಹೇಗೆ? ಇಲ್ಲ, ಹೋಗ್ಲಿ, ಅವರೇ ತೊಗೊಂಡು ಅವರೇ ಎಲ್ಲ ಊದ್ಬಿಡ್ಲಿ ಸತ್ತೋರ್ನ. ಅಷ್ಟೇ, ಅವರು ಮುಸ್ಲಿಂ ಅಂತ ವಿರೋಧ ಮಾಡ್ತಾರೆ ಅಷ್ಟೇ, ಬರೀ ಓಟ್ಗೋಸ್ಕರ ಅಷ್ಟೇ. ಅವರು ನಿಜವಾದ ಹಿಂದೂಗಳು ನಾವೇ, ನಿಜವಾದ ಹಿಂದೂಗಳು, ಧರ್ಮವನ್ನು ಪಾಲಿಸ್ತಾ ಇರೋರು ನಾವು ಕಾಂಗ್ರೆಸ್ಸಲ್ಲಿ. ಅವರು BJPಯವರು ಓಟ್ಗೋಸ್ಕರ ಹಿಂದುತ್ವ, ಹಿಂದೂ ಧರ್ಮ ಅಂತ ಹೇಳ್ತಾರೆ ಅಷ್ಟೇ, ಆಚರಣೆಯಲ್ಲಿ ಇಲ್ಲ ಅವರು.